ಹೀಗೆ ಪೊಲೀಸ್ ಠಾಣೆ ಎದುರು ಕಣ್ಣೀರಿಡ್ತಾ ತನ್ನ ಅಸಹಾಯಕತೆಯನ್ನು ಹೇಳ್ಕೊಳ್ತಾ ಇರೋ ವೃದ್ಧೆಯ ಹೆಸರು ರತ್ನಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಗ್ರಾಮದವರು. ರತ್ನಮ್ಮ ತನ್ನ ಗಂಡ ದೈವಾಧೀನರಾದ ಬಳಿಕ ಒಬ್ಬರೇ ಜೀವನ ನಡೆಸ್ತಾ ಇದ್ದು, ಜೊತೆಗೆ ತನ್ನ ತಂಗಿ ಜಯಮ್ಮ ಅವರೊಂದಿಗೆ ವಾಸವಾಗಿದ್ದರು. ಹಸು ಸಾಕಾಣಿಕೆ ಮಾಡಿ ಹಾಲು ಮಾರಾಟದಿಂದ ಜೀವನ ನಡೆಸ್ತಾ ಇದ್ದ ಈ ವೃದ್ಧೆಯ ಮನೆಗೆ ಕಳ್ಳರು ನುಗ್ಗಿ ಕಳ್ಳತನ ನಡೆಸಿರೋ ಘಟನೆ ನಡೆದಿದೆ. ಗುರುವಾರ ಮಧ್ಯಾಹ್ನ ರತ್ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅಂತ ಮನೆಗೆ ಬೀಗ ಹಾಕಿ ತೋಟದ ಕಡೆ ಹೋಗಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಮನೆಯ ಬೀಗ ಮುರಿದು ಮನೆಗೆ ನುಗ್ಗಿದ್ದು, ಕಳ್ಳರು ಬೀರುವಿನಲ್ಲಿಟ್ಟಿದ್ದ ಬಂಗಾರದ ಚೈನ್ಗಳು, ಓಲೆ ಸೇರಿದಂತೆ ಒಟ್ಟು 200 ಗ್ರಾಂ ಚಿನ್ನದ ಜೊತೆಗೆ 1,20,000 ರೂಪಾಯಿಗಳು, ಹಣ, ಬಾಂಡ್ ಪೇಪರ್ಗಳು, ಜಮೀನು ಪತ್ರಗಳು ಸೇರಿದಂತೆ ದಾಖಲೆಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ರತ್ನಮ್ಮ ತೋಟದಿಂದ ವಾಪಸ್ ಮನೆಗೆ ಬಂದು ನೋಡಿದಾಗ ಮನೆಯ ಬೀಗ ಮುರಿದು ಬೀರುವಿನಲ್ಲಿಟ್ಟಿದ್ದ ಬಂಗಾರ, ಹಣ, ಪತ್ರಗಳನ್ನು ಕಳ್ಳರು ದೋಚಿರೋದು ಕಂಡು ದಂಗಾಗಿದ್ದಾರೆ. ಯಾಪಲಹಳ್ಳಿ ರತ್ನಮ್ಮ ಸರ್, ನಾವು ಹೊಲ್ದ ಹತ್ರ ಹೋದೆ, ಬೀಗ ಹಾಕ್ಕೊಂಡು ಮನೆಗಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿ ತೋಟದ ಹತ್ರ ಹೋಗಿ ರಸು ನೀರಿಕ್ಬಿಟ್ಟು ಬರೋ ಅಷ್ಟರಲ್ಲಿ ಡೋರ್ ಲಾಕೆಲ್ಲ ನನ್ನ ಹತ್ರನೇ ಇತ್ತು. ಲಾಕ್ ಕಿತ್ಬಿಟ್ಟವ್ರೆ. ತಿರುಗಿ ಕ್ಯಾನ್ ಎತ್ಕೊಂಡೋಗ 4 ಕರಿಯೋಕ್ಕೆ ಅಂತೇಳ್ಬಿಟ್ಟು ಕ್ಯಾನ್ ಎತ್ಕೊಂಡು ಹೋಗಕ್ಕೆ ಬಂದೆ. ಬರೋ ಅಷ್ಟೊತ್ತಿಗೆ ಡೋರು ಮುಂದಕ್ಕೆ ಮುಚ್ಚಿದ್ರು ಬಾಗಿಲು. ಏನಿದಪ್ಪ ಬಾಗಿಲು ಹಿಂಗೆ ಮುಚ್ಚವ್ರೆ, ಬೀಗ ಹಾಕ್ಕೊಂಡೋಗಿದ್ನಲ್ಲ ಅಂತ ನೋಡ್ತೀನಿ, ಬೀಗ ಇಲ್ಲ. ಇದರಲ್ಲಿ ಬಾಗಿಲಲ್ಲಿ ಬೀಗ ಇಲ್ಲ. ಆಮೇಲೆ ಒಳಗೆ ಡೋರ್ ತಗೊಂಡು ಒಳಗೆ ಹೋಗ್ತೀನಿ, ಬಾಗಿಲು ತೆಗ್ದಂಗೆ ಒಂದು ಬೀರುನಾಗ ಏನಿಲ್ಲ ಬಟ್ಟೆಲಿದ್ವು, ಇನ್ನೊಂದು ಬೀರುನಾಗ ಎಲ್ಲ ಬಟ್ಟೆ ಕಿತ್ತಾಕ್ಬಿಟ್ಟವ್ರೆ. ಒಳಗೆ ಡೋರ್ ಎಲ್ಲ ಓಪನ್ ಮಾಡಿಬಿಟ್ಟು ಡೋರ್ ಮುಚ್ಚಾಕತ್ತಾ ಇಲ್ಲ. ಏನಪ್ಪ ಅಂತ ಕೈಗೆಲ್ಲ ಕುಡಿಸ್ಲಾರ್ದೆ, ಏನಿಲ್ಲ ಬಾಂಡುಗಳು ಗಿಂಡುಗಳು ಎಲ್ಲ, ಪಾಸ್ಬುಕ್ಗಳು, ಬಾಂಡುಗಳು, ID ಕಾರ್ಡುಗಳು, ಆಧಾರ್ ಕಾರ್ಡುಗಳು ಎಲ್ಲ ಅದರಲ್ಲಿದ್ದವು. ಬ್ಯಾಗ್ಗಳೇ ಸಣ್ಣ ಬ್ಯಾಗ್ಗಳಲ್ಲಿ ಇಟ್ಟಿದ್ದೆ. ಎಲ್ಲ ಪಕ್ಕ ಬಾಂಡುಗಳು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರಣ. ಅದೇ ಒಡವೆ, 3 ಹಳೆ ಚೈನು, ನಕ್ಲಿ, ಟೀಕಾ ಚೈನು, ಸಣ್ಣ ಪುಟ್ಟ ವಾಲೆ, 2 ಉಂಗುರುಳು, ಸಣ್ಣದೊಂದು ಚೈನು ಎಲ್ಲ ಎತ್ಕೊಂಡು. ಹಣ ಒಂದು 180-200 ಗ್ರಾಮ್ ಐತಣ್ಣ. ಕ್ಯಾಶ್ 1 ಲಕ್ಷ, ಬೇರೆ ಚಿಲ್ಲರೆ ಒಂದು 20-30 ಸಾವಿರ ಐತಣ್ಣ. ಬಾಂಡುಗಳು ಒಂದು 5.5 ಲಕ್ಷ ಒಂದೈತೆ, 2 ಲಕ್ಷ ಒಂದೈತೆ, ಅಷ್ಟೈತೆ. ಗೊತ್ತಿಲ್ಲಣ್ಣ, ಯಾರು ನಮ್ಮ ಮನೆ ಹತ್ರ ಯಾರು ಅಂಥವ್ರು ಬರೋಲ್ಲಣ್ಣ, ಯಾರು ಬರೋಕ್ಕಿಲ್ಲ. ನಾನು ನಮ್ಮ ತಂಗಿ ಇಬ್ಬರೇ. ನಮ್ಮ ತಂಗಿ ತೋಟದ ಹತ್ರ ಇದ್ರು. ಇನ್ಯಾರೂ ಇಲ್ಲ ಸರ್, ಯಾರೂ ಇಲ್ಲ. ಆ ಹುಡುಗರು ಈ ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರು ತೋಟದ ಹತ್ರ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ. ನಾವಿಬ್ಬರೇ. ಇಲ್ಲ ಸರ್, ನನಗೆ ಯಾರ ಮೇಲೆ ಡೌಟ್ ಇಲ್ಲ ಸರ್, ಇಲ್ದಿದ್ದು ಮಾತು ಹೇಳೋಕ್ಕಾಗಲ್ಲ. ಹಾಂ, ಸ್ಟೇಷನ್ ಹತ್ರ. ಇನ್ನು ರತ್ನಮ್ಮ 20 ವರ್ಷಗಳಿಂದ ಸಂಗ್ರಹಿಸಿದ್ದ ಬಂಗಾರ ಕಳ್ಳತನವಾಗಿರೋದು ತಿಳಿದು ವೃದ್ಧೆ ಆತಂಕಕ್ಕೊಳಗಾಗಿದ್ದು ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಘಟನೆ ಮಧ್ಯಾಹ್ನವೇ ನಡೆದಿರೋದು ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿದೆ. ಅಲ್ಲಿಂದ ಕಣ್ಣೀರಿನಲ್ಲೇ ಪೊಲೀಸ್ ಠಾಣೆಗೆ ಓಡೋಡಿ ಬಂದ ವೃದ್ಧೆ ತನ್ನ ಸಂಬಂಧಿಕರನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು ಕರೆಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ನನ್ನ ಹೆಸರು ಕುಶಾವತಿ, ಅವ್ರ ತಂಗಿ ನಾನು, ಬಾಗೇಪಲ್ಲಿ. ನಮಗೆ ಫೋನ್ ಮಾಡಿ ಈ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ತಕ್ಷಣ ಬಂದ್ವಿ. ಅಷ್ಟು ಅದೇ 1 ಲಕ್ಷ ದುಡ್ಡು, ಬಾಂಡುಗಳು, ಆಧಾರ್ ಕಾರ್ಡು, ID ಕಾರ್ಡು ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿರ್ತಾಯಿದ್ರು. ನಾವು ಯಾವಾಗಾದ್ರೂ ಹೋದ್ರೆ ತೋರಿಸ್ತಾ ಇದ್ಲು. ಗೋಲ್ಡು, 3 ಹಳೆ ಚೈನು, ಟೀಕಾ ಚೈನು, ಒಂದು ಚೈನು, ಒಂದು ಜೊತೆನೋ 2 ಜೊತೆ ವಾಲೆ ಎಲ್ಲ ಇತ್ತು. ಚಿಲ್ಲರೆ ಪಲ್ಲರೆ ಉಂಗುರುಗಳು ಅವು ಎಲ್ಲ ಇತ್ತು. ಇಲ್ಲ, ಒಂದು 20 ವರ್ಷದ ಹಿಂದೆ 3 ಹಳೆ ಚೈನ್ ಮಾಡಿಸಿದ್ದು. ಒಂದು 3 ಹಳೆ ಚೈನು 75 ಗ್ರಾಮ್ ಇತ್ತದು. ಟೀಕಾ ಚೈನು 36 ಗ್ರಾಮ್ ಏನೋ ಇತ್ತು. ಈ ವಾಲೆಟಿಗೂ ಅಂತ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ನನಗೊಂದು ಅಮ್ಮಂಗೊಂದು ಇಬ್ಬರಿಗೂ ಮಾಡಿಸ್ಕೊಂಡಿದ್ವಿ. ಅದು ಅಮ್ಮನ ಹತ್ರನೇ ಇಟ್ಕೊಂಡಿದ್ಲು. ಇಬ್ಬರೇ ಹೆಣ್ಮಕ್ಳು ಇದ್ದಿದ್ದು ಹಗಲಲ್ಲೂ. ಈಗ ಈ ಮಕ್ಕಳು, ನನ್ನ ತಮ್ಮನ ಹೆಂಡತಿ ಅವ್ರು ಹೊಲ್ದ ಹತ್ರ ಇರ್ತಾಯಿದ್ರು. ಯಾವಾಗ ರೇರ್ ಹೋಗಿ ಬರ್ತಾಯಿದ್ರು ಅಷ್ಟೇ. ಇವಾಗ ಈ ಥರ ಆಗ್ಬಿಟ್ಟಿದೆ. ಏನೋ ಅದೇ ಥರನೇ ಇದೆ. ಅದು ಡೋರ್ ಲಾಕ್ ಬೀಗ ಇತ್ತು. ಒಂದು 15 ದಿವಸದಿಂದ ರಿಪೇರಿ ಆಗಿತ್ತಂತೆ. ನಾನು ಮೊನ್ನೆ ಊರಿಗೆ ಹೋದಾಗ ಹೇಳಿದೆ, ಫಸ್ಟ್ ಅದು ರಿಪೇರಿ ಮಾಡಿಸು ಅಂತಂದರೆ ಯಾರೂ ಬರ್ತಾಯಿಲ್ಲ, ಮಾಡಿಸ್ತೀನಿ ಅಂತ ಹೇಳಿದ್ಲು. ಈ ಕಾಯಿನ್ ಇರುತ್ತಲ್ಲ ಸ್ಟೀಲ್ದು, ಅದು ಹಾಕ್ಕೊಂಡು ಹೊಲ್ದ ಹತ್ರ ಹೋಗಿ ಸೊಪ್ಪು ಕಿತ್ಕೊಂಡ್ಬರೋ ಅಷ್ಟೊತ್ತಿಗೆ, ಅದೇ ಊರಿನಲ್ಲಿ ಹಾಕೋ ಸೊಪ್ಪು ಕಿತ್ಕೊಂಡ್ಬರೋ ಅಷ್ಟೊತ್ತಿಗೆ ಇಷ್ಟು ಮಾಡಿದ್ದಾರೆ. 2:45-3 ಗಂಟೆ ಒಳಗೆ ಆಗಿರೋದೆ. ಏನೋ ಗೊತ್ತಾಗ್ತಾ ಇಲ್ಲ, ಅವ್ರಿಗೂ ಏನೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಬೀರೋಲ್ಲೇ ಇತ್ತಂತೆ ಸರ್, ಎಲ್ಲ ಬೀರಲ್ಲಿ 2 ಲಾಕು, ಈ ಕಡೆ ಒಂದು ಡೋರ್, ಈ ಕಡೆ ಒಂದು ಡೋರು. ಒಂದು ಡೋರ್ಗೇನು ಬೀಗ ಆಗ್ತಾ ಇರಲಿಲ್ಲ, ಬರೀ ಬಟ್ಟೆ ಇಟ್ಕೊಳ್ಳೋಳು. ಈ ಬೀರಲ್ಲಿ ಲಾಕ್ ಮಾಡೇ ಇರ್ತಾಯಿದ್ಲು. ಎನಿ ಟೈಮು ನಾವು ಹೋದರೆ ಕೂಡ
ಏನಾದರೂ ಬೇಕಾದ್ರೆ ತೆಗೆದು ಕೊಡೋಳು ಮತ್ತೆ ಬೀಗ ನಮಗೂ ಕೊಡೋಳು, ನಾವು ಆಗ್ತಾಯಿದ್ವಿ. ಯಾವ ರೀತಿ ಕಿತ್ತಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಕುಶಾವತಿ. ಯಾವ ರೀತಿ ಒಟ್ಟಾರೆ ಮಠ ಮಧ್ಯಾಹ್ನವೇ ವೃದ್ಧೆಯ ಮನೆಗೆ ನುಗ್ಗಿದ್ದ ಕಳ್ಳರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬಂಗಾರ ದೋಚಿದ್ದು, ಗ್ರಾಮಸ್ಥರ ನಿದ್ದೆಗೆಡಿಸಿದ್ದು, ಹೈನುಗಾರಿಕೆ ಮಾಡಿಕೊಂಡು ಒಬ್ಬಂಟಿ ಜೀವನ ನಡೆಸ್ತಾ ಇದ್ದ ವೃದ್ಧೆಯ ಕಣ್ಣೀರಿಗೆ ಕಾರಣರಾಗಿದ್ದಾರೆ. ಈ ಕುರಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.